ಬಳಸಿಕೊಂಡಿದ್ದಾರೆ. ಕವಿತೆ ಅವರು ಬರೆದಿದ್ದಾರೆ ಅನ್ನೋದ್ರ ಜೊತೆಗೇನೆ ಭಟ್ರೆ ಸರ್ ಹಳಗನ್ನಡದ ಕಾವ್ಯ ಪ್ರಕಾರಗಳನ್ನು ಬಳಸಿಕೊಂಡರು, ನಡುಗನ್ನಡದ ಕಾವ್ಯ ಪ್ರಕಾರಗಳನ್ನು ಬಳಸಿಕೊಂಡರು. ನನಗೆ ಬಹಳ ಒಂದು ವಿಸ್ಮಯ. ಭಟ್ರೆ ಸರ್ ಬಹಳ ದೊಡ್ಡ ಅನುಭಾವಿ. ಅವರ ಪುರಾಣಗಳನ್ನ ಅಣ್ಣ ಆಗಲೇ ಹೇಳಿದರೆ ಶಿಪಾಟಿ ಪುರಾಣಗಳನ್ನು ಬರೀತಾರೆ ಭಟ್ರೆ ಸರ್. ಆಮೇಲೆ ಅನುಭವದ ಸಂವೇದನೆಗಳನ್ನ ತಮ್ಮ ಕೃತಿಗಳಲ್ಲಿ ಭಟ್ರೆ ಸರ್ ಕಟ್ಟಿಕೊಡ್ತಾರೆ. ನೀವು ಜುಟಿಗೆ ಓದಿಬಿಟ್ರೆ ಶಾಯರಿಗಳನ್ನ ನೋಡಿದ್ರಾಗಲೇ ಚತುರ್ಪದಗಳಲ್ಲೂ ಕೂಡ ಒಂದು ಪೋಲಿತರ ಅವರು ಕಟ್ಟಿಕೊಡ್ತಾರೆ. ಇದು ಬೇಕು. ಬದುಕನ್ನ ಬಹಳ ಗಂಭೀರವಾಗಿ ನೋಡಬಹುದು, ಬಹಳ ಲೈಟ್ ಆಗಿ ಕೂಡ ನೋಡಬಹುದು. ಆದರೆ ಒಬ್ಬ ವ್ಯಕ್ತಿ ತುಂಬಾ ಬೌದ್ಧಿಕವಾಗಿ ಎತ್ತರದಲ್ಲಿದ್ದಾಗ ಅನುಭಾವಿಕ ನೆಲೆಯಲ್ಲಿ ತನ್ನ ವಿಚಾರವನ್ನ ಅಭಿವ್ಯಕ್ತಿಸ್ತಕ್ಕಂಥದ್ದು, ಒಬ್ಬ ವಯಸ್ಸಿನ ಹುಡುಗ ಹೇಗೆ ಸಂವೇದನೆಗಳನ್ನು ಅಭಿವ್ಯಕ್ತಿಸ್ತಾನೆ ಅನ್ನೋದನ್ನು ಕೂಡ ನಾವು ಭಟ್ರೆ ಸರ್ ಅಲ್ಲಿ ಕಾಣ್ತೀವಿ. ಷಟ್ಪದಿಗಳಲ್ಲಿ ಕಾವ್ಯಗಳನ್ನು ಬರೀತಾರೆ. ಅವರು ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯವನ್ನು ಬರೆದಿದ್ದಾರೆ. ಹೀಗೆ ಎಲ್ಲ ಕಾವ್ಯ ಪ್ರಕಾರಗಳು ನೀವು ಯಾವುದಾದ್ರೂ ತ್ರಿಪದಿಗಳಲ್ಲಿ ಬರೀತಾರೆ. ಎಮ್ಮೆ ತಮ್ಮನ ಕಗ್ಗ ವಂಡರ್ಫುಲ್. ಬಹುಶಃ ಮಂಕುತಿಮ್ಮನ ಕಗ್ಗ ಆದ ಮೇಲೆ ಆ ಪ್ರಮಾಣದಲ್ಲಿ ಒಂದು ಅದ್ಭುತವಾದ ಸಂವೇದನೆಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದನ್ನ ಅಂದ್ರೆ ಎಮ್ಮೆ ತಮ್ಮನ ಕಗ್ಗ. ಇಲ್ಲಿ ಈ 4 ಸಾಲಿನ ಪದ್ಯಗಳನ್ನ ನಾವು ಚೌಪದಿ ಅಂತೀವಿ. ಕನ್ನಡದಲ್ಲಿ ಚೌಪದಿಗಳ ಪರಂಪರೆಯನ್ನ ಬೆಳೆಸಿಕೊಂಡು ಬಂದವರು ದಿನಕರ ದೇಸಾಯಿ. ದಿನಕರನ ಚೌಪದಿಗಳು ಅಂತ ಅವರ ಕೃತಿ ಪ್ರಕಟ ಆಗಿದೆ, ಸಮಗ್ರ ಕೃತಿ. 4 ಸಾಲಿನ ಪದ್ಯಗಳು. ಈ ಚೌಪದಿಯ ಪ್ರಕಾರ ಏನು ವಿಶಿಷ್ಟ ಅಂದ್ರೆ ಪದಗಳ ಜೊತೆ ಆಟ ಆಡ್ತಕ್ಕಂಥವ್ರು ಮಾತ್ರ ಚೌಪದಿಗಳನ್ನ ಬರೀಲಿಕ್ಕೆ ಸಾಧ್ಯ. ಪದಗಳ ಜೊತೆ ಆಟ ಆಡೋದಂದ್ರೆ ಪದಗಳನ್ನ ಗುಣಿಸುವಂಥದ್ದು. ಇಲ್ಲಿ ನಾವು 4 ಪದಗಳ ಕಾವ್ಯ ಪ್ರಕಾರ ಚೌಪದಿ. ಅದರಲ್ಲಿ ಅಂಶಗಣ ಮಾತ್ರಾಗಣದಲ್ಲಿ ಬರೀತಾರೆ. ಇಲ್ಲಿ ಭಟ್ರೆ ಸರ್ ಅಂಶಗಣದಲ್ಲಿ ಬರೆದಿದ್ದಾರೆ. ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜಯಕೀರ್ತಿ ಚೂಡಾಮಣಿ ಅನ್ನೋ ಕಾವ್ಯದಲ್ಲಿ ಚೌಪದಿನ ಬಳಕೆ ಮಾಡಿದ್ದಾರೆ ಅಂತ. ಕವಿರಾಜ ಮಾರ್ಗದಲ್ಲೂ ಕೂಡ ಚೌಪದಿಯ ಉಲ್ಲೇಖ ಇದೆ. ಮತ್ತೆ ಇದಕ್ಕೆ ಪೂರಕವಾದ ಒಂದು ಶುಭಾಷಿತವನ್ನ ಮರ್ಯಾದೆ. ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ. ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ. ಪಾದಂ ಸ ಬ್ರಹ್ಮಚಾರಿಭ್ಯ ಪಾದ ಕಾಲೇನ ಪಚ್ಯತೆ. ಸಂಸ್ಕೃತದ ಸುಭಾಷಿತ. ಈ ಸುಭಾಷಿತಗಳ ದೊಡ್ಡ ಪರಂಪರೆ ಇದೆ ಸಂಸ್ಕೃತದಲ್ಲಿ. ಬಹಳ ಅದ್ಭುತವಾದ ಪರಂಪರೆ. ಅಂದ್ರೆ ಆ ನುಡಿಮುತ್ತುಗಳು, ನೀತಿ ಮಾತುಗಳು, ಬೆಳಕಿನ ನುಡಿಗಳು, ಹೀಗೆಲ್ಲ ನಾವು ಕನ್ನಡದಲ್ಲಿ ಕರಿತೀವಿ. ಆದರೆ ಆ ಕೆಲಸವನ್ನ ರನ್ನ ಕನ್ನಡಿಯಲ್ಲಿ ಭಟ್ರೆ ಸರ್ ಮಾಡಿ. ನಾನು ಅದಕ್ಕೆ ಹೋಗೋದು, ಬಸವರಾಜರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಶಿಷ್ಯನಾದವನು ಒಂದು ಕಾಲು ಭಾಗವನ್ನು ತನ್ನ ಗುರುವಿನಿಂದ ಪಡಿತಾನೆ. ಕಾಲು ಭಾಗವನ್ನ ಗುರುವಿನಿಂದ ಪಡಿತಾನೆ. ಇನ್ನೊಂದು ಕಾಲು ಭಾಗವನ್ನ ಜೊತೆಗಾರಿರ್ತಾರಲ್ಲ, ಅಂದ್ರೆ ಬ್ರಹ್ಮಚಾರಿಗಳು, ತರುಣರು, ಯುವಕರು, ಅವರಿಂದ ಸ್ವಲ್ಪ ಅನುಭವವನ್ನು ಪಡಿತಾರೆ. ಇನ್ನೊಂದು ಕಾಲು ಭಾಗವನ್ನ ಸ್ವಂತ ಬುದ್ಧಿಯಿಂದ ಸಂಪಾದನೆ. ಇಲ್ಲಿ ಬಹಳ ಮುಖ್ಯ 3 ಅಂಶಗಳು ನೋಡಿ. ಗುರುವಿನಿಂದ ಪಡೆಯೋದು, ಜೊತೆಗಾರರಿಂದ, ಸ್ನೇಹಿತರಿಂದ ಪಡಿತಕ್ಕಂಥದ್ದು, ಇನ್ನೊಂದು ಈ ಸ್ವಂತ ಬುದ್ಧಿಯನ್ನು ಬಳಸಿಕೊಂಡು ಸ್ವಾಧ್ಯಾಯ ಅಂದ್ರೆ ಸ್ವ ಅಧ್ಯಯನದ ಮುಖಾಂತರ ಗಳಿಸ್ಕೊಂಡು. ಈ 3 ಗಳಿಸಿಕೊಂಡ ಆದ್ಮೇಲೆ ಉಳಿದ ಕಾಲು ಭಾಗವನ್ನ ಆತ ಲೋಕಜ್ಞಾನದಿಂದ ಪಡಿತಾನೆ. ಲೋಕಾನುಭವ ಸಾಹಿತ್ಯದ ಮೂಲ ದ್ರವ್ಯ. ಏಕೆಂದರೆ ನಾವು ಇನ್ನೊಬ್ಬರ ಅನುಭವಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ, ಆದರೆ ಅಷ್ಟು ತೀವ್ರವಾಗಿ ನಮ್ಮ ಹೃದಯವನ್ನು ತಟ್ಟೋದಿಲ್ಲ. ಆದರೆ ನನ್ನ ಅನುಭವಗಳನ್ನು ನಾನು ಹೇಳಿದಾಗ ಅದು ನಿಮ್ಮ ನೇರವಾಗಿ ಹೃದಯವನ್ನು ಪ್ರವೇಶ ಮಾಡಿದೆ. ಅಂದ್ರೆ ಇಲ್ಲಿ 3 ಭಾಗ ಸ್ವಯಾರ್ಜಿತ ನಮ್ಮ ಅನುಭವಗಳೇ, ಕೊನೆಯ ಭಾಗ ದೈವಾನುಗ್ರಹ. ಕಾವ್ಯ ಸಾಹಿತ್ಯ ರಚನೆಯಾಗಬೇಕಾದ್ರೆ ಸ್ವಯಾರ್ಜಿತ ಸ್ವಾಧ್ಯಾಯ ಬಹಳ ಮುಖ್ಯ. ನಮ್ಮ ಅನುಭವಗಳ
ಪಾಕವನ್ನು ಎಲ್ಲರಿಗೂ ಉಣಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅಂದರೆ ಇದಕ್ಕೆ ನಮಗೆ ಉದಾಹರಣೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರಳು ಒಂದೊಂದು ನುಡಿಗಳಿತು, ವಿದ್ಯೆಯೇ ಪರ್ವತವೆಯಾದ ಸರ್ವಜ್ಞ. ಎಲ್ಲರಿಂದ ಬೆಳೀತಕ್ಕಂಥ ಈ ಚೌಪದಿಗಳು ಕೂಡ ಬದುಕಿನ ರೂಪಕ, ಜ್ಞಾನದ ರೂಪಕ, ಕಾಲದ ರೂಪಕ. ಚೌಪದಿಗಳಲ್ಲಿ ಇಷ್ಟು ನಾವು ವೈವಿಧ್ಯಮಯವಾಗಿ ಕಟ್ಟಿಕೊಳ್ಳಿ ಸಾಧ್ಯ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಿ ಮುನ್ನುಡಿಯಲ್ಲಿ ಲಿಂಗಾರೆಡ್ಡಿ ಆಲೂರು ಸರ್ ಹೇಳ್ತಾರೆ, ಇದಕ್ಕೆ ಒಂದೊಂದು ವಿಷಯಗಳ ಅನುಸಾರವಾಗಿ ಟೈಟಲ್ ಕೊಟ್ಟು ಚೆನ್ನಾಗಿತ್ತೇನೋ ಅಂತ. ಅದನ್ನು ಸರಿ, ಒಂದೊಂದು ಟೈಟಲ್ ಕೊಟ್ಟು ಸಂಸಾರದ ಬಗ್ಗೆ, ಬದುಕಿನ ಬಗ್ಗೆ, ಸಮಾಜದ ಬಗ್ಗೆ ಭಾಗಗಳನ್ನು ಮಾಡಿ ವಿಂಗಡಣೆ ಮಾಡಬೇಕು ಅನ್ನುವಂಥದ್ದು ಒಂದು ಕಾವ್ಯದ ಓದಿಗೆ ಅನುಕೂಲ ಆಗ್ತತ್ತು ಅನ್ನೋದು ಅವರ ಆಶಯ. ಇಲ್ಲಿ ಒಂದು ಚೌಕದಲ್ಲಿ ಬರೀತಾರೆ, ಕವಿತೆಯ ಬರೆಯುವ ಕವಿಗೆ ಗೊತ್ತಿರಬೇಕು, ಕವಿತೆಯ ಬರೆಯುವ ಕವಿಗೆ ಗೊತ್ತಿರಬೇಕು ಎಲ್ಲ ನಮೂನೆಯ ಚಂದ, ಎಲ್ಲ ನಮೂನೆಯ ಚಂದ. ದೇಶ ತಿರುಗಿ ಕೋಶಗಳನ್ನು ಓದಿ ತಿಳಿಯಬೇಕು, ದೇಶ ತಿರುಗಿ ಕೋಶಗಳನ್ನು ಓದಿ ತಿಳಿಯಬೇಕು. ಕವಿತೆ ಭೂಮಾತೆಯ ಚಂದ. ಛಂದಸ್ಸು ಯಾವುದು ಚಂದವಾಗಿರ್ತದೋ ಅದೇ ಛಂದಸ್ಸು. ಯಾವುದು ಕಾವ್ಯವನ್ನ ಬಹಳ ರಸಭರಿತವಾಗಿ ಕಟ್ಟಿಕೊಡ್ತದೋ ಅದು ಛಂದಸ್ಸು. ನಮ್ಮ ಪ್ರಾಚೀನ ಲಾಕ್ಷಣಿಕರು ಈ ಛಂದಸ್ಸಿನ ಲಯಬದ್ಧ ಮಾದರಿಗಳನ್ನು ಇಟ್ಕೊಂಡೇ ಬಂದಿದ್ದಾರೆ. ಇವತ್ತಿನ ಕಾಲದ ಕವಿತೆಗಳನ್ನ ಮುಕ್ತ ಛಂದ ಅಂತ ಇದ್ರು, ಬಹಳ ಮುಕ್ತವಾಗಿ ಓಪನ್ ಆಗಿ ಬರೀತಕ್ಕಂಥ ಛಂದಸ್ಸು ಒಂದು ಶಿಸ್ತು. ನಾವು ಹೇಗೆಂದರೆ ಛಂದಸ್ಸು ಅನ್ನುವಂಥದ್ದು ಕೈಲೇ ಊಟ ಮಾಡಿದೆ, ಬಹಳ ಸಿಸ್ಟಮೆಟಿಕ್ ಆಗಿ ನಮಗೆ ಮನಸ್ಸು ಒಪ್ಪು ಹಾಗೆ ಊಟ ಮಾಡೋದಿರುತ್ತಲ್ಲ, ಕೈಲೇ ಊಟ ಮಾಡಿದೆ. ಈಗ ನಾವು ಮುಕ್ತ ಚಂದ ಅಂತ ಹೇಳ್ತೀವಲ್ಲ, ಅದು ಸ್ಪೂನ್ಲೇ ಊಟ ಮಾಡ್ತೇವೆ, ಚಮಚಲ್ಲೇ ಊಟ ಮಾಡ್ತೇವೆ. ನನ್ನ ಅಭಿಪ್ರಾಯ ಆ ಸ್ವಾದ ಅನುಭವಿಸ್ಬೇಕಲ್ಲ. ಕಾವ್ಯದಲ್ಲಿ ಈ ಸಹೃದಯನಿಗಿರತಕ್ಕಂಥ ಮೌಲ್ಯದಿಂದ ಬಹಳ ದೊಡ್ಡ ಸ್ಥಾನ. ಕೇಳುವ ಕಿವಿ ಇಲ್ದಿದ್ರೆ ನನ್ನ ಬಾಯಿಗೆ ಬೆಲೆ ಇಲ್ಲ. ನೀವು ಈ ಚತುರ ಪದಗಳಲ್ಲಿ ಹೇಳ್ತಾರೆ, ಕವಿ ಆಗಲಿ ಏನ್ ಬೇಕು, ವ್ಯಾಪಾರ ಮಾಡುವ ಶಕ್ತಿ ಅಂಗಡಿಯಲ್ಲಿ ತುಂಬಿರುವಂತೆ ಪದಾರ್ಥ. ಒಂದು ಅಂಗಡಿ ಇರ್ಬೇಕಂದ್ರೆ ಅಂಗಡಿ ಪದಾರ್ಥಗಳು ತುಂಬಿರ್ಬೇಕು ಅಂಗಡಿ. ಕವಿತೆಯ ಬರೆಯುವ ಕವಿಯ ಮಾನಸದಲ್ಲಿ ತುಂಬಿರಬೇಕು ಪದ ಅರ್ಥ. ಒಂದೇ ಪದಾರ್ಥ ಅಂತ ಬಳಸ್ತಾರೆ, ಬಟ್ ವಾಚನೆ ಮಾಡಬೇಕಾದಾಗ ನಾವು ಅದನ್ನ ಒಡೆಯಬೇಕು. ಈ ಶಾಯರಿಗಳು ಮತ್ತು ಚದುರ ಪದಗಳು ಲಯಬದ್ಧ ರಚನೆಗಳು. ಕಾವ್ಯದ ಬಗ್ಗೆ ಪ್ರೀತಿ ಇದ್ದಲ್ಲಿ ಮಾತ್ರ ಇದನ್ನ ಮಾಡಲಿಕ್ಕಾಗ್ತದೆ. ಸಾಮಾನ್ಯವಾಗಿ ಮೆಟ್ರಿಸರ್ ಚುಟುಕುಗಳಲ್ಲಿ ಬರುವಂಥ ತಿಳಿ ಹಾಸ್ಯ ಈ ಚದುರ ಪದಗಳಲ್ಲೂ ಕೂಡ ಇದೆ. ಹೆಂಡತಿ ಕಾಟಕ್ಕೆ ತಾಳದೇ ನುಡಿದನು, ಹೆಂಡತಿ ಕಾಟಕ್ಕೆ ತಾಳದೇ ನುಡಿದನು, ನನ್ನ ಜೀವಕ್ಕೆ ನೀ ಜೋಡು, ನನ್ನ ಜೀವಕ್ಕೆ ನೀ ಜೋಡು. ಹೀಗೆಂದ ತಕ್ಷಣ ಕೇಳಿದಳಾಕೆಯು ನನಗೆ ಕೊಡಿಸು ಹೊಸ ಜೋಡು, ನನಗೆ ಕೊಡಿಸು ಹೊಸ ಜೋಡು. ಅಂದ್ರೆ ಜೋಡು ಅನ್ನೋ ಪದನ ಬಹಳ ಶ್ಲೇಷಾಲಂಕಾರ ಅರ್ಥದಲ್ಲಿ ಅದನ್ನ ಬೇರೆ ಬೇರೆ ನೆಲೆಗಳಲ್ಲಿ ಕಟ್ಟಿಕೊಡ್ತಕ್ಕಂಥ. ಅಂದ್ರೆ ಬೆಳಗಾವಿಗೆ ಹೋಗ್ತಾನೆ ನವೆಂಬರ್, ಕನ್ನಡದ ನಾವೆಲ್ಲ ಕನ್ನಡಿಗರು, ನವೆಂಬರ್ದಲ್ಲಿ ನಮ್ಮ ಕನ್ನಡ ಪ್ರೇಮ ಉಕ್ಕಿ ಹರಿತದೆ. ಅದನ್ನು ಬಹಳ ಚಂದ ಸೊಗಸಾಗಿ ಮಾರ್ಮಿಕವಾಗಿ ಇಲ್ಲಿ ಮೆಟ್ಟಿಸರು ಹೇಳ್ತಾರೆ. ಬೆಳಗಾವಿಯಲ್ಲೊಬ್ಬ ಕನ್ನಡ ಕವಿ ಅಂತ, ಬೆಳಗಾವಿಯಲ್ಲಿ ಒಬ್ಬ ಕನ್ನಡ ಕವಿ ಅಂತ. ಕನ್ನಡ ನಾಡಿದೆ ಏನು? ಬೆಳಗಾವಿ ಹೋದ, ಕನ್ನಡ ನಾಡಿದೆ ಏನು? ತಿರುಗಿ ಮರಾಠಿಗನೊಬ್ಬ ಹೀಗೆಂದ, ತಿರುಗಿ ಮರಾಠಿಗನೊಬ್ಬ ಹೀಗೆಂದ, ಕನ್ನಡ ನಾಡಿದೆ ಏನು? ಕನ್ನಡದವನು ಕನ್ನಡ ನಾಡಿ ಏನು ಅಂತ ಕೇಳಿದ, ಮರಾಠಿಗನು ಕನ್ನಡ ನಾಡಿ ಏನು ಅಂತ ಕೇಳಿದ. ಇವೆರಡರ ನಡುವೆ ಸತ್ಯ ಇದೆ. ಅಂದ್ರೆ ಪರಭಾಷಿಕರಿದ್ದಾರೆ ಅನ್ನೋದನ್ನ ಕನ್ನಡ ಕವಿ ಅಂತ, ಮರಾಠಿಗೆ ಬಂದ್ರೆ ಕನ್ನಡ ನಾಡಿದೆ ಅಂದ್ರೆ ನಾವೆಲ್ಲ ತುಕ್ಕಿ ಮುಟ್ಟಿದ್ರಾಗ. ಅಂದ್ರೆ ಒಂದು ಭಾಷೆಯ ಅಸ್ಮಿತೆ ಹೇಗಿದೆ ಅನ್ನೋದನ್ನ ಈ ಚದುರ ಪದಗಳು ನಮಗೆ ಕಟ್ಟಿಕೊಡ್ತಕ್ಕಂಥ. ಇನ್ನೊಂದು ಬಹಳ ಪ್ರೀತಿಯಿಂದ ಇಲ್ಲಿ ದಾಂಪತ್ಯದ
ಚದುರ ಪದಗಳಿವೆ, ಸಮಾಜದ ಕುರಿತಾಗಿ ಪದಗಳಿವೆ. ಬಹಳ ವಂಡರ್ಫುಲ್ ಅಂತ ಹೇಳಿದ್ರೆ ಮೆಟ್ರಿ ಸರ್ ಅವರು ನಮ್ಮ ಸಮಕಾಲೀನ ಸಮಸ್ಯೆಗಳನ್ನು ಬಹಳ ಸೊಗಸಾಗಿ ನಮ್ಗೆ ಕಟ್ಕೊಡ್ತಾರೆ. ಇದರಲ್ಲಿ ನನ್ನ ನಿನ್ನ ನಡುವೆ ಪ್ರೀತಿ ಹೊಂದಿದ್ದರೆ, ನನ್ನ ನಿನ್ನ ನಡುವೆ ಪ್ರೀತಿ ಹೊಂದಿದ್ದರೆ ವಾಸಕ್ಕೆ ಗುಡಿಸಲು ಸಾಕು, ವಾಸಕ್ಕೆ ಗುಡಿಸಲು ಸಾಕು. ಆಗಾಗ ತುಂಬುವ ವಿರಸದ ಕಸವನ್ನ ಚೆನ್ನಾಗಿ ಗುಡಿಸಲು ಬೇಕು. ಬದುಕಲಿಕ್ಕೆ ಗುಡಿಸಲು ಬೇಕು, ಎರಡೂ ಬೇಕು, ಹೊಳದಾಗಲಿಕ್ಕೆ ಗುಡಿಸಲು ಬೇಕು. ಅಂದ್ರೆ ಇಲ್ಲಿ ಈ ರೀತಿಯಾದಂತಹ ಸಂವೇದನೆಗಳನ್ನ ಬಹಳ ಸೂಕ್ಷ್ಮವಾದ ಒಂದು ಕವಿ ಮನಸ್ಸಿನವರು ಮಾತ್ರ ಕಟ್ಕೊಳ್ಳಿಕ್ಕೆ ಸಾಧ್ಯ. ಬೇರೆಲ್ಲರಿಗಿಂತ ಕವಿ ಯಾಕೆ ಭಿನ್ನ ಅಂದ್ರೆ ಲೋಕವನ್ನ ಬಹಳ ಭಿನ್ನ ನೆಲೆಯಲ್ಲಿ ನೋಡ್ತಾರೆ. ಕವಿ ನೋಡೋ ಕ್ರಮನೇ ಬೇರೆ, ಸಾಮಾನ್ಯರಿಗೆ ಗಮನಿಸೋದೇ ಬೇರೆ. ಇಲ್ಲಿ ಇವತ್ತು ನಾವೆಲ್ಲ ಸಾಮಾನ್ಯವಾಗಿ ಒಂದು ಸಮಸ್ಯೆ, ನಮ್ಮ ಆಧುನಿಕ ಬದುಕಿನ ಒಂದು ಸಮಸ್ಯೆ ಅಂದ್ರೂ ಪರವಾಗಿಲ್ಲ, ವಿಕಾರ ಅಂದ್ರೂ ಪರವಾಗಿಲ್ಲ. ಮಕ್ಕಳನ್ನ ನಾವು ಬಹಳ ದೊಡ್ಡ ಓದಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕಂತೀವಿ, ಹೈಯೆಸ್ಟ್ ಓದಿಸ್ಬೇಕಂತೀವಿ. ಈಗ ನಾನು ಶಾಸ್ತ್ರಿ ಸರ್ ಬರ್ಬೇಕಾದ್ರೆ ಮಾತಾಡಿದ್ರು, ಮಕ್ಕಳು ಅಮೇರಿಕಾದಲ್ಲಿರ್ತಾರೆ, ಆಸ್ಟ್ರೇಲಿಯಾದಲ್ಲಿರ್ತಾರೆ, ಲಂಡನ್ನಲ್ಲಿರ್ತಾರೆ. ಅಲ್ಲಿ ಯಾವುದು ಪರದೇಶಿ, ಇಲ್ಲಿ ಹಣದವ್ರ ಪರದೇಶಿ. ಅದನ್ನು ಇಲ್ಲಿ ಚಂದ್ರ ಬದಲು ಹೇಳ್ತಾರೆ. ಬೇರೆ ದೇಶದಲ್ಲಿ ನಾಗರಿಕತ್ವ ಪಡೆದಂತಹ ಮಕ್ಕಳಿಬ್ಬರು ಪರದೇಶಿ. ಇಬ್ಬರೇ ಇದ್ದಾರೆ ತಂದೆ ತಾಯಿಗಳಲ್ಲಿ, ಮಕ್ಕಳಿದ್ದರೂ ಪರದೇಶಿ. ವರ್ತಮಾನದ ಸಮಸ್ಯೆಯನ್ನ ಚೌಪತಿಯ ಮೂಲಕ ಇಲ್ಲಿ ಕಟ್ಕೊಡ್ತಾನೆ. ಇನ್ನೊಂದು ಏನು, ಆರತಿಗೊಬ್ಬಳು ಕೀರ್ತಿಗೊಬ್ಬ ಬೇಕು ಅಂತ, ಅದನ್ನು ಬಹಳ ವಿಡಂಬನಾತ್ಮಕ ಹೇಳ್ತಾರೆ. ಆರತಿಗೊಬ್ಬಳು ಕೀರ್ತಿಗೊಬ್ಬನು, ಮಕ್ಕಳೆರಡರೇ ಸಾಕಲ್ಲ. ವಿದ್ಯೆ ಬುದ್ಧಿಯ ಕಲಿತು ದೊಡ್ಡವರಾದರೆ ತಂದೆ ತಾಯಿಗಳ ಸಾಕಲ್ಲ ಅನ್ನೋ ಕೂಡ ಅಲ್ಲಿಯೂ ಕೂಡ ಅವರು ಆ ರೀತಿ ಕಟ್ಕೊಡ್ತಾರೆ. ಇನ್ನೊಂದು, ಸಾಮಾನ್ಯವಾಗಿ ಗಂಡಸರ ಒಂದು ಸಣ್ಣ ಸಮಸ್ಯೆ, ಅದನ್ನ ಎಷ್ಟು ಚಂದ ಹೇಳ್ತಾರೆ. ಮತ್ತೊಬ್ಬ ಗೆಳೆಯರು ಕುಡಿಯಲು ಕರೆದರೆ ಬಾರಿಗೆ ಹೋಗದೆ ನಿಂದ. ಯಾರೋ ಗೆಳೆಯ ಕರೆದ, ಕುಡಿಲಕ್ಕೆ ಬಾ ಹೋಗೋಣ ಅಂದ್ರು, ಹೋಗ್ಲಿಲ್ಲ, ನಿಂತ್ಕೊಂಡ್ಬಿಟ್ಟಿದ್ದ. ಯಾಕೆಂದ್ರೆ ಕುಡಿದಾಗ ಹೆಂಡತಿ ಚೆನ್ನಾಗಿ ಹೊಡೆದಿದ್ದ, ಬಾರಿಗೆ ನೆನಪಾಗಿ ಬಂದ. ನೋಡ್ರಿ, ಬಾರಿಗೆ ಅನ್ನೋ ಪದವನ್ನು ಹೇಗೆ ಬಳಸ್ತಾರೆ ಇಲ್ಲಿ. ಈ ರೀತಿಯಾಗಿ ಅಂದ್ರೆ ಪ್ರೀತಿ, ವಿರಸ, ನಾವು ಏನಾದರೂ ವಿಷಯಗಳನ್ನ ಬಹಳ ರಸವತ್ತಾಗಿ ಹೇಳುವಂಥದ್ದು ಆ ಮೆಟ್ರಿ ಸರ್ ಅವರು ಇಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೊಂದು, ಬಾರಾಣಿ ಸಂಸಾರ ಕಡಲಲ್ಲಿ ನಡೆಸೋಣ, ಪ್ರೀತಿ ಎಂಬುವ ನಮ್ಮ ನಾವೇ. ಇಬ್ರು ಸೇರಿ ಸಂಸಾರವನ್ನು ದೋಣಿ ನಡೆಸೋಣ ಬಾ. ಅಷ್ಟಕ್ಕೆ ಅಲ್ಲ, ಈ ಮೊದಲ ಸಾಲಿನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಇಬ್ರು ಗಂಡ ಹೆಂಡತಿ ಬದುಕು ಮಾಡಮ್ಮ, ಸಂಸಾರ ಮಾಡಮ್ಮ. ಎರಡನೇದರಲ್ಲಿ ನಿಜವಾಗ್ಲೂ ಇದು ಮೆಟ್ರಿಕ, ಓನ್ಲಿ ಮೆಟ್ರಿ ಸರ್. ಏನು, ಮುತ್ತನ್ನು ಕೊಡುಬಾರೆ ನೋಡುವವರಿಲ್ಲ, ಇರುವವರಿಬ್ಬರು ನಾವೇ. ಇದು ಮೆಟ್ರಿ ಸರ್. ಮೊದಲನೇದು ಸಂಸಾರ ನಾವೇ ಸರಸರ ಅನ್ನೋದು ನಮಗೆಲ್ಲ ಸಂಬಂಧಪಟ್ಟದ್ದು. ಯಾರೆಲ್ಲ ಮುತ್ತನ್ನು ಕೊಡುಬಾರೆ ನಾವೇ. ಈ ನಾವೇ ಅನ್ನೋ ಪದವನ್ನ ಯಾವ ರೀತಿಯಾಗಿ ಬಳಸ್ತಾರೆ ಅಂದ್ರೆ, ಇನ್ನೊಂದು, ಕೆನ್ನೆಗೆ ಹೊಡೆದರೆ ಮತ್ತೊಂದು ನೊಟ್ಟೆಂದು ಯೇಸು ಬೋಧಿಸಿರುವನು ಅಂದು.
ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡುವಂತ ಯೇಸು ಅವತ್ತು ಬೋಧಿಸಿದ. ಕೆನ್ನೆಗೆ ಹೊಡೆದರೆ ಮತ್ತೊಂದನ್ನೊಡ್ಡುವ ಯೇಸು ಜನರು ಇರುವರು ಎಂದು ಅವಾಗ ಯೇಸು ಹೇಳಿದ ಅಷ್ಟೇ. ಆದ್ರೆ ಇವತ್ತು ಇನ್ನೊಂದು ಕೆನ್ನೆ ಕೊಡುವಂತಾರೆ ಯೇಸು ಇದ್ದಾರೆ. ಯೇಸು ಅನ್ನೋ ಪದ ಒಂದ್ ಕಡೆ ಅಧ್ಯಾತ್ಮಕ್ಕೆ ಟಚ್ ಮಾಡ್ತಾರೆ. ಯೇಸು ಅನ್ನೋದು ಆಡು ಭಾಷೆಯಲ್ಲೂ ಕೂಡ ಪದವನ್ನು, ಅಂದ್ರೆ ಪದಗಳ ಜೊತೆ ಆಟ ಆಡ್ತಕ್ಕಂಥದ್ದು ಅಂತ ನಾನು ಹೇಳಿದಲ್ಲ, ಇದೇನೇನು. ಇನ್ನೊಂದು, ಮಠಕ್ಕೆ ಹೋಗಿ ಪೂಜೆಗೆ ಕರೆದರೆ, ಮಠಕ್ಕೆ ಹೋಗಿ ಪೂಜೆಗೆ ಕರೆದರೆ 500 ಬರಲಿಲ್ಲ ಮನೆಗೆ. ಮಠಕ್ಕೆ ಹೋಗಿ ಪೂಜೆಗೆ ಕರೆದರೆ 500 ಬರಲಿಲ್ಲ ಮನೆಗೆ. ಮತ್ತೊಮ್ಮೆ ಹೋಗಿ ನಮಿಸಿ ಕೊಟ್ಟರೆ 500, ಮತ್ತೊಮ್ಮೆ ಹೋಗಿ ನಮಿಸಿ ಕೊಟ್ಟರೆ 500 ಬಂದರು ಮನೆಗೆ. ಉಪ್ಪಿಟ್ಟು ಚಹಾ ಕೊಡ ಬಂದ ಕನ್ನೆಯ ಕಂಡು, ಉಪ್ಪಿಟ್ಟು ಚಹಾ ಕೊಡ ಬಂದ ಕನ್ನೆಯ ಕಂಡು ಕಪ್ಪಿಟ್ಟು ಹೋದನು ಹುಡುಗ. ಉಪ್ಪಿಟ್ಟು ಹಿಡ್ಕೊಂಡ್ಬಂದು ಈ ಎಲ್ಲಾ ಕಡೆ ಕನ್ನೆ ನೋಡ್ಲಕ್ಕೆ ಹೋದಾಗ ಒಂದು ಚಹಾ, ಒಂದು ಉಪ್ಪಿಟ್ಟು ಕಾಯ. ಎಷ್ಟೋ ಸಾರಿ ಉಪ್ಪಿಟ್ಟು ಕೂಡ ಸಂಕೇತ ಆಗ್ತದೆ. ಬಹಳ ಗಟ್ಟಿ ಇತ್ತಂದ್ರೆ ಸಕ್ಸಸ್ ಆಗಂಗಿಲ್ಲ. ಕಾಯಿ ಬಹಳ ಚಲೋ ರುಚಿ ಘಮಘಮ ಇತ್ತಂದ್ರೆ ಹಣ್ಣು ಅಂತ ಅರ್ಥ. ಈ ಹಣ್ಣು ಕಾಯಿ ಅಂತಾರೆ. ಈಗೆಲ್ಲ ಹೋಗ್ತಾರೆ ಭಾಷೆ ಮೇಲೆ ಅಂತೆಲ್ಲ ಆ ಪ್ರೀತಿನೇ ಹೋಗ್ತಾರೆ. ಒಪ್ಪಿಗೆ ಆತನು ಒಪ್ಪಿಗೆಲ್ಲ ಅಂತ ಈಗ 20 ಸಲ ಕೇಳಿದ್ರೆ ಹೇಳಂಗಿಲ್ಲ. ಅವಾಗೆಲ್ಲ ಒಂದೇ ಸೆಂಟೆನ್ಸ್ ಹಣ್ಣ ಕಾಯಪ್ಪ ಅಂತಿದ್ರು ಅಷ್ಟೇ. ಹಣ್ಣ ಕಾಯ ಒಂದು ಸಂಕೇತ. ಇಲ್ಲಿ ಉಪ್ಪಿಟ್ಟು ಚಹಾ ಕೊಡ ಬಂದ ಕನ್ನೆಯ ಕಂಡು ಕಪ್ಪಿಟ್ಟು ಹೋದನು ಹುಡುಗ. ಉಪ್ಪಿಟ್ಟು ತಿನ್ನದೆ ಚಹಾ ಕುಡಿದಾಕ್ಷಣ ಕಪ್ಪಿಟ್ಟು ಹೋದನು ಹುಡುಗ. ಕಪ್ಪಿಟ್ಟು ಹೋದನು ಹುಡುಗ ಅನ್ನೋ ಸಾಲನ್ನೇ 2ನೇ ಸಾಲಲ್ಲಿ ಈ ರೀತಿ ಬಳಸುವಂಥದ್ದು. ತಂದೆ ತಾಯಿಗಳಿಲ್ಲ, ಬಂಧು ಬಾಂಧವರಿಲ್ಲ. ತಂದೆ ತಾಯಿಗಳಿಲ್ಲ, ಬಂಧು ಬಾಂಧವರಿಲ್ಲ, ನಾನೊಬ್ಬ ತಪ್ಪಲಿ. ತಂದೆ ತಾಯಿಗಳಿಲ್ಲ, ಬಂಧುಗಳಿಲ್ಲ, ನಾನೊಬ್ಬ ತಪ್ಪಲಿ. ಕನ್ಯೆ ನೋಡುವರಿಲ್ಲ, ಮದುವೆ ಮಾಡುವರಿಲ್ಲ, ನಾನ್ಯಾರ ತಪ್ಪಲಿ ಅಂತ. ಇಲ್ಲಿ ಪದಗಳ ಜೊತೆ ಕವಿಗೆ ಈ ರೀತಿ ಸರಸ ಸಂವಾದಗಳು ಬೇಕು. ಕಾವ್ಯ ಎಲ್ಲವನ್ನ ಹೇಳಬಾರ್ದು. ಕವಿತೆ ಎಲ್ಲವನ್ನು ಹೇಳಿದ್ರೆ ಅದು ವರದಿ ಆಗ್ತದೆ, ರಿಪೋರ್ಟ್ ಆಗ್ತದೆ. ವಾಕ್ಯ ಓದುತ್ತಿರುವವರ ರಂಗ. ಕವಿತೆ ಏನನ್ನು ಹೇಳಬೇಕು ಅದನ್ನು ನೇರವಾಗಿ ಹೇಳಬಾರ್ದು. ಅದಕ್ಕೆ ಕವಿತೆಯನ್ನು ಸ್ವಲ್ಪ ಕಸರತ್ತು ಕೊಡಬೇಕು, ಮನಸ್ಸಿಗೆ ಬುದ್ಧಿಗೆ ಆ ಕಸರತ್ತನ್ನ ಕೊಡುವಂತ. ಹೊಸದಾಗಿ ಬಂದಾಗ ಗಂಡನ ಮನೆಯಾಗ ಹೆಚ್ಚು ಮಾಡಿದ್ದಳು ಉಪ್ಪಿಟ್ಟು. ಅಳತಿ ಸಿಗಂಗಿಲ್ಲ ಹೊಸದಾಗಿ ಬಂದಾಗ. ಹೊಸದಾಗಿ ಬಂದಾಗ ಗಂಡನ ಮನೆಯಾಗ ಹೆಚ್ಚು ಮಾಡಿದ್ದಳು ಉಪ್ಪಿಟ್ಟು, ಗಂಡನು ತಿನ್ನದೇ ಹೋದನು ರುಚಿ ನೋಡಿ. ಗಂಡನು ತಿನ್ನದೇ ಹೋದನು ರುಚಿ ನೋಡಿ ಹೆಚ್ಚು ಮಾಡಿದ್ದಳು ಉಪ್ಪಿಟ್ಟು. ಇಲ್ಲಿ ಈ ಪದಗಳನ್ನ ನನಗೆ ಬಹಳ ಇಷ್ಟ ಆಗೋದಿಲ್ಲ. ಅಂದ್ರೆ ಆ ಪದಗಳನ್ನ ಬಳಸುವಂತಹ ಸಾಂದರ್ಭಿಕತೆಯನ್ನ ಸೃಷ್ಟಿ ಮಾಡ್ತಾರೆ ಕವಿ. ಹೆಸರಿಗೆ ತಕ್ಕಂತೆ ತಾನಿಲ್ಲ ನನ್ನಾಗಿ, ಹೆಸರಿಗೆ ತಕ್ಕಂತೆ ತಾನಿಲ್ಲ ನನ್ನಾಗಿ. ಹೆಸರೇನೋ ಮಾಧುರಿ ಬಾಯಿ, ಹೆಸರೇನೋ ಮಾಧುರಿ ಬಾಯಿ. ದಿನ ಬೆಳಗಾದರೆ ಆನೆ ಪಟಾಕಿಯ ತೆರೆದಲ್ಲಿ ಸಿಡುವುದು ಬಾಯಿ. ಆನೆ ಪಟಾಕಿ ತೆರೆದಲ್ಲಿ ಸಿಡುವುದು ಬಾಯಿ. ಈ ರೀತಿಯ ಚತುರ ಪದಗಳು 282 ಚತುರ ಪದಗಳು ಈ ಕೃತಿಯಲ್ಲಿದೆ. ನಮ್ಮ ಜಿಲ್ಲೆಯ ಮಟ್ಟಿಗೆ ನಾನು ಹೇಳೋದಾದ್ರೆ ಈ ಚತುರ ಪದಗಳನ್ನ ಕೆಲವರು ಮಾತ್ರ ಬರೀತಾರೆ. ಯಾಕೆ ಬರೀತಾರೆ? ಕಡಿಮೆ ಜನ ಯಾಕೆ ಬರೀತಾರೆ ಅಂದ್ರೆ ಮುಕ್ತ ಛಂದವನ್ನ ಕವಿತೆಯನ್ನು ಹೆಂಗ್ ಬರೀಬಹುದು. ಈ ಛಂದಸ್ಸಿಗೆ ಅನುಗುಣವಾಗಿ ಬರೆಯುವಂಥದ್ದಕ್ಕೆ ಛಂದಸ್ಸಿನ ಜ್ಞಾನ, ಬೇಸಿಕ್ ನಾಲೆಜ್ ಅಷ್ಟೇ ಅಲ್ಲದೆ ಆ ಪದಗಳನ್ನ ಎಲ್ಲಿ ಹೇಗಾಕ್ಬೇಕು ಅನ್ನೋದು ಬೇಕು. ಇತ್ತೀಚೆಗೆ ಗಜಲ್ ಕವಿಗಳು ಸಾಕಷ್ಟು ಜನ ಉಟ್ಕೊಂಡಿದ್ದಾರೆ. ಗಜಲ್ ಕೂಡ ಫಾರ್ಮೆಟ್ ನಲ್ಲಿ ಸಾಕಷ್ಟು ಚರ್ಚೆಗಳಿವೆ. ರದೀಫು ಇವೆಲ್ಲ ಬೇರೆ ಬೇರೆ ರೀತಿಯಿಂದ ಬಳಸ್ತಾ ಇದ್ದಾರೆ, ಕೆಲವರು ಬಳಸ್ತಾ ಇಲ್ಲ. ಮೂಲ ಗಜಲ್ ಸ್ವರೂಪ ಕಳ್ಕೊಂಡಿದೆ ಅನ್ನುವಂಥದ್ದು ಮೊದಲಿಂದ ಗಜಲ್ ಬರ್ಕೊಂಡು ಬಂದಿರೋದು ತಕರಾರು. ನಮ್ಮ ಶಾಲೆ ಅಂತ ಗೆಳೆಯರು ಈ ಇತ್ತೀಚೆಗೆ ಗಜಲನ್ನ ಬೀಡು ಬೀಸಾಗಿ ಬರೀತಾರಲ್ಲ, ಅವ್ರ ಬಗ್ಗೆ ಅವನು ಅಬ್ಜೆಕ್ಷನ್ ಮಾಡ್ತಾನೆ. ಅಂದ್ರೆ ಬರೀಬಾರ್ದು ಅಂತಲ್ಲ,
ಕರೆಕ್ಟಾಗಿ ಗಜಲ್ ಅಂತ ಕರಿತೀವಲ್ಲ ಅದಕ್ಕೆ ಫಾರ್ಮೆಟ್. ಈ ಚೌಪದಿಗಳು ಹಾಗೆ. ಆ ಚೌಪದಿಗಳನ್ನ ನಮ್ಮಲ್ಲಿ ಮೊದಲಿಗೆ ಬರಲಿ ಪ್ರಾರಂಭ ಮಾಡಿದವರು ರಾಘವನ್ ದಂಡಿ. ನಮ್ಮ ಕೊಪ್ಪಳ ಜಿಲ್ಲೆ ಮಟ್ಟಿಗೆ ರಾಘವನ್ ದಂಡಿ ಚೌಪದಿಗಳನ್ನು ಬರೋದು ಸ್ಟಾರ್ಟಿಂಗಲ್ಲಿ. ಆದರೆ ಆಮೇಲೆ ಇಷ್ಟು 282 ಚೌಪದಿಗಳನ್ನು ನಮ್ಮ ಭಟ್ರಿ ಸರ್ ಬರ್ತಾರೆ. ಭಟ್ರಿ ಸರ್ಗೆ ಒಂದು ಸವಲತ್ತು ಏನಂದರೆ ಅವರು ಪುರಾಣ ಬರೀತಾರೆ, ಕವಿತೆ ಬರೀತಾರೆ, ಆಧುನಿಕ ವಚನಗಳನ್ನು ಬರೀತಾರೆ, ಚುಟುಕುಗಳನ್ನು ಬರೀತಾರೆ ಮತ್ತು ಸುಭಾಷಿತಗಳ ನಾಲೆಜ್ ಇದೆ. ಸುಭಾಷಿತಗಳನ್ನು ಕನ್ನಡದಲ್ಲಿ ಬರೀತಾರೆ. ಶಾಯರಿಗಳನ್ನು ನೀವು ಯಾವ ಕಾವ್ಯ ಪ್ರಕಾರವನ್ನು ನೋಡ್ತಿರೋ ಎಲ್ಲ ಕಾವ್ಯ ಪ್ರಕಾರಗಳಲ್ಲಿ ಕೈಯಾಡಿಸ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಭಟ್ರಿ ಸರ್ ಬರೆಯದ ಕಾವ್ಯ ಪ್ರಕಾರವೇ ಇಲ್ಲ. ಅದಕ್ಕೆ ಅವ್ರಿಗೆ ಅವಾಗ ಹೇಳ್ತಾರೆ, ಸರ್ ನೀವು ನಮ್ಮ ಊರಿನ ವರಕವಿಗಳು. ವರಕವಿಗಳಲ್ಲಿ ಎರಡು ಅರ್ಥದಲ್ಲಿ. ಕಾವ್ಯ ಅವರಿಗೆ ವರವಾಗಿ ಬಂದಿದೆ, ಅವರು ನಮಗೆ ವರವಾಗಿದ್ದಾರೆ. ನಮ್ಮ ಕಾವ್ಯಕ್ಕೆ ಸೌಂದರ್ಯಕ್ಕೆ ಅವರು ವರವಾಗಿದ್ದಾರೆ. ಏಕೆಂದರೆ ಈ ವರಕವಿ ಅನ್ನುವಂಥ ಪದ ಎಲ್ಲರಿಗೆ ಬಳಸೋಕ್ಕಾಗಲ್ಲ, ಬೇಂದ್ರೆ ಅವರಿಗೆ ಮಾತ್ರ ಬಳಸ್ತಾರೆ. ಯಾಕೆ ನಾನು ಇವರಿಗೆ ಬಳಸ್ತೇನೆ ಅಂದರೆ ಬಹಳ ಸಹಜವಾಗಿ ಬರೆದರೆ ಕಾವ್ಯಮಯ, ಒತ್ತಾಯಕ್ಕೆ ಬರೆದರೆ ಕಾವ್ಯ ಮಾಯ. ನಾವೆಲ್ಲ ಹೊರೆಕವಿಗಳಂದ್ರೆ ಹೊತ್ತಿಗೆ ಅಡ್ಡಾಡ್ರೆ ನಮ್ಮ ಕಾವ್ಯ ಮಾರ್ಕೆಟ್ ಇಲ್ಲ, ಖರ್ಚಾಗ್ತಿಲ್ಲ. ಆದರೆ ಕಾವ್ಯವನ್ನು ಓದಿ ಅನುಭವಿಸೋದು. ಸರ್ವಜ್ಞ ವಚನಗಳಿಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಎಮ್ಮೆ ತಮ್ಮನ ಕಕ್ಕ ಓದಬೇಕು. ಬಹುಶಃ ಬಹಳ ವಂಡರ್ಫುಲ್ ಆದಂಥದ್ದು. ಇಲ್ಲಿ ಶಾಯರಿಗಳ ಬಗ್ಗೆ ಹೇಳಿದರು. ಶಾಯರಿಗಳ ಬಗ್ಗೆ ಒಂದು ವಾಚನ ಅಷ್ಟೇ ಇಟ್ಕೋಬೇಕು, ನಾನು ಹೇಳೋದು ವಿವರಣೆ ಇರಬಾರ್ದು. ಈ ಗಜಲ್ ಮತ್ತು ಈ ಶಾಯರಿಗಳ ಗೋಷ್ಠಿಯನ್ನ ನಾವು ಮುಷಾಯರೆಗಳು ಕೊಪ್ಪಳದಲ್ಲಿ ಒಂದು ಆಗ್ತಿದೆ. ವರ್ಷಕ್ಕೊಂದು 2 ಸಾರಿ, 1 ಸಾರಿ ಕಳೆದ ವರ್ಷ ಆಯ್ತಲ್ಲ, ಖಾಲಿ ಮುಚ್ಚಿ ಸರಿ ಗೊತ್ತಿದೆ. ನಮ್ಮ ಮುಷಾಯರಗಳನ್ನ ಮಾಡ್ತಾರೆ. ಅಂದ್ರೆ ಸಹೃದಯ ಮತ್ತು ಕವಿ ನಡುವೆ ಒಂದು ನೇರವಾದ ಸಂಬಂಧ. ಇಲ್ಲಾಗಲೇ ರಮೇಶ್ ಸರ್ ಹೇಳಿದಾಗೆ ಓದ್ದಂಗೆಲ್ಲ ನಮಗೆ ಒಂದು ಖುಷಿ ಕೊಡ್ತದೆ. ಇದು ಉರ್ದುವಿನಲ್ಲಿ ಇರುವಂಥದ್ದು. ನಮ್ಗೆ ಬಹಳ ಜನರಿಗೆ ಗೊತ್ತಿಲ್ಲ. ಒಂದು ವಿಷಯವನ್ನು ಹಂಚಿಕೊಂಡು ನನ್ನ ಮಾತುಗಳ ಮನೆಗೆ ಬಂದೆ. ನಮ್ಮ ಗಂಗಾವತಿ ಉರ್ದು ಕಾವ್ಯ ಪರಂಪರೆಗೆ ಒಂದು ದೊಡ್ಡ ಕೊಡುಗೆ ಕೊಡ್ತಾರೆ. ಬಹಳ ಜನರಿಗೆ ಗೊತ್ತಿಲ್ಲ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಕಳವೆಯಲ್ಲಿ ನಾನು ಇದ್ರ ಬಗ್ಗೆ ಸಣ್ಣ ಒಂದು ಲೇಖನ ಮಾಡಿ. ಸಸ್ವ ರಾಘವೇಂದ್ರ ರಾವ್ ಅಂತ ಒಬ್ಬ ಕವಿ ಇದ್ದರು. 1932ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದವರು ರಾಘವೇಂದ್ರ ರಾವ್ ಅವರು ಒಂದು ಪುಸ್ತಕ ಬರೀತಾರೆ, ಉರ್ದು ಕಾವ್ಯದ ಹುಟ್ಟು ಬೆಳವಣಿಗೆ ಅಂತ. ಇಮ್ಯಾಜಿನ್ ಮಾಡ್ತಾರೆ, 1932ರಲ್ಲಿ, ಬಿಫೋರ್ ಫ್ರೀಡಮ್, ಸ್ವತಂತ್ರಕ್ಕಿಂತ ಪೂರ್ವ. ಅವರು ಸಸ್ಬ ಅನ್ನೋದು ಅವರ ಕಾವ್ಯನಾಮ ಉರ್ದುವಿನಲ್ಲಿ. ಅವರು ಅದ್ಭುತವಾದ ಕವಿ. ಶಾಯರಿಗಳನ್ನ, ರುಬಾಯಿಗಳನ್ನ ಬರೀತಾರೆ. ನಮ್ಮಲ್ಲಿ ಕೆ ಬಿ ಬೇಳೆಸರ್ ರುಬಾಯಿಗಳನ್ನು ಬರೆದಿದ್ದಾರೆ. ಈ ರುಬಾಯಿಗಳನ್ನು ಬರೆದು ಮುಷಾಯರೆಗಳಲ್ಲಿ ಪಾಲ್ಗೊಳ್ಳುವುದು. ಎಲ್ಲೆಲ್ಲಿ ಮುಷಾಯರೆಗಳಿಗೆ ಹೋಗ್ತಿದ್ರು? ಲಖನೌ, ಹೈದರಾಬಾದ್, ಲಾಹೋರ್, ಕಾನ್ಪುರ್, ಇಲ್ಲೆಲ್ಲ ಮುಷಾಯರೆಗಳಿಗೆ ಸಸ್ಬ ರಾಘವೇಂದ್ರ ರಾವ್ ಹೋಗ್ತಾ ಇದ್ರು. ಸುಮಾರು 2005ರಲ್ಲಿ ರೆಹಮತ್ ಸರೀಕೆರೆ ಸರ್ ಫೋನ್ ಮಾಡಿದ್ರು, ಮೊನ್ನೆ ಕೂಡ ಮಾಡಿದ್ರು. ಅಲ್ವಾ ಸಸ್ಬ ರಾಘವೇಂದ್ರ ರಾವ್ ಬಗ್ಗೆ ಏನಾದರೂ ನನ್ನ ಮಾಹಿತಿ. ನಾನು ಫ್ರೀಡಮ್ ಕೊಟ್ಟರೆ ಹಳೆಯ ಮಂದಿ ಬಿಟ್ಟು ಅನ್ಕೊಳ್ಳಿ. ಇಲ್ಲಿ ಗೋಗಿನಾರಾಯಣ ರಾವ್ ಅಂತ ಸ್ಟಾರ್ ಬರೀತಿದ್ರು. ಅವರು ಅದ್ಭುತವಾದ ಉರ್ದು ಕವಿ. ನಂಗೆ ಗೊತ್ತೇ ಅವ್ರ ಮಕ್ಕಳ ಹತ್ರ ಇದ್ದು ಒಟ್ಟು ಉರ್ದು ನಂಗೆ ಬರ್ತಿರಲಿಲ್ಲ. ದೊಡ್ಡಪ್ಪ ಓದಿ ಹೇಳ್ತಿದ್ದೆ, ಅವ್ರೆಲ್ಲ ಕ್ಲಾಸ್ಮೇಟ್ಸ್. ಅವ್ರು ನಾರಾಯಣ ಭಾರಿ ಉರ್ದು ಕವಿತೆಗಳನ್ನು ಬರೀತಿದ್ರು. ಅವ್ರ ಹತ್ರ ಇದೇನು ಅಂತ ಮಾತಾಡ್ತೀವಿ. ಸಣ್ಣ ಹುಡುಗ ನಾವು ಅವಾಗ ಉರ್ದು ನಮ್ಗೆ ಗೊತ್ತಿದ್ದಿಲ್ಲ. ಅಂದರೆ ಅವ್ರು ಹೇಳೋದನ್ನಷ್ಟೇ ಕೇಳ್ತಾರೆ. ಗೋಗಿನಾರಾಯಣ ರಾವ್ ಉರ್ದು ಕವಿತೆಗಳನ್ನು ಬರ್ತಾರೆ, ಶಾಯರಿಗಳನ್ನು ಬರ್ತಾರೆ, ಶಾಯರಿಗಳನ್ನು ಬರ್ತಾರೆ. ಆ ಸಸ್ಬ ರಾಘವೇಂದ್ರ ರಾವ್ ರುಬಾಯಿಗಳನ್ನ ಇವೆಲ್ಲ ದೇವರ ಸೂರ್ಯಕಾಂತ್ ಬಳಿಕೆ ಮಾಡಿ ಕೆಲವು ಪ್ರಕಟ ಮಾಡಿದ್ದಾರೆ. ಅಂದ್ರೆ ಉರ್ದು ಕಾವ್ಯಕ್ಕೆ ಆ ಭಾಗದಲ್ಲೆಲ್ಲ ಅವರು ಅಖಿಲ ಭಾರತ ಮಟ್ಟದ ಕವಿ ಉರ್ದು ಸಾಹಿತ್ಯದಲ್ಲಿ. ಅವ್ರನ್ನ ಗಂಗಾವತಿ ಕವಿ ಅಂತ ಕರಿತಿದ್ರು. ಅಂದ್ರೆ ಉರ್ದುವಿನ ಪ್ರಭಾವ ನಮ್ಮದು ಎಜುಕೇಶನ್, ನಮ್ಮ ಭಾಗದೆಲ್ಲ ಶಿಕ್ಷಣ ಎಲ್ಲ ಉರ್ದುನಲ್ಲಿ ಆದ್ದರಿಂದ ಅದೊಂದು ಅಡ್ವಾಂಟೇಜ್ ನಮ್ಮಲ್ಲಿ. ನಮ್ಮ ಭಾಗ ಜನರ ಒಂದು ಅನುಕೂಲ ಏನಂದ್ರೆ ನಾವು ಅದನ್ನು ಹೊರೆ ಅಂತ ಭಾವಿಸದೇ ಇಲ್ಲ, ವರ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟು ನಮಗೆ ಉರ್ದು ಶಿಕ್ಷಣ ಸಿಗ್ತಲ್ಲ. ಹೊರಗೆಲ್ಲ ಉರ್ದು ಶಿಕ್ಷಣ ಶಾಲೆಗಳಿರ್ತಿದ್ವು. ಈ ನಮ್ಮ ಕುಮಾರ ವಿದ್ಯಾನಂದ ಗುರುಕುಲದಲ್ಲಿ ಉರ್ದು ಶಾಲೆ ಅಂತ ಆಗ್ತಿದ್ರು. ಆದರೆ ಒಳಗಡೆ ಕನ್ನಡ ಕಲಿಸಿದ್ರು, ಅದನ್ನೇ ಬಿಟ್ಟಿಲ್ಲ. ಬಾಲ್ಕಿಯಲ್ಲಿ ಪಟ್ಟದೇವರು ದೊಡ್ಡ ಕೆಲಸ ಅದೇ, ಉರ್ದು ಶಾಲೆಗೆ ಹೊರಗೋಡು ಒಳ ಕನ್ನಡ ಕಲಿಸಿದ್ರು. ಅಂದರೆ ಈ ಉರ್ದು ಭಾಷೆಯಿಂದ ಕಾವ್ಯದ ಸೊಗಸನ್ನು ನಮಗೆ ಕನ್ನಡಕ್ಕೆ ನಾವು
ಮಾತುಕತೆ ಮತ್ತೆ ಚತುರ್ಪದಗಳಿಗೆ ಬರ್ತೇನೆ. ಇದರಲ್ಲಿ ಅವರು ಒಂದು ಕವಿತೆ ಬಗ್ಗೆ ಹೇಳ್ತಾರೆ. ಜಗದ ಕಷ್ಟವ ಕಂಡು ಸುಖ ದುಃಖಗಳ ನುಂಡು ಬರೆದನು ನಾನೊಂದು ಕವಿತೆ. ಜಗದ ಕಷ್ಟವ ಕಂಡು ಸುಖ ದುಃಖಗಳ ನುಂಡು ಬರೆದನು ನಾನೊಂದು ಕವಿತೆ. ಬೈದರು 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 ಸಹನೆಯಿಂದಿರುವಂಥ ಜೀವಂತ ನಾನೊಂದು ಕವಿತೆ. ಅಂದ್ರೆ ನಾನು ಒಂದು ಕವಿತೆ. ಕವಿ ತನ್ನಂತಹ ಕವಿತೆ ಅನ್ನೋಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಕೃತಯುಗ ಬಂತೇನು ಕೃತಯುಗ ಬಂತೇನು ಕರಿಕಾಲ ಹೋತೇನು. ಕೃತಯುಗ ಬಂತೇನು ಕರಿಕಾಲ ಹೋತೇನು. ಗುರುವ ವಂದಿಸುವನೇ ದುಷ್ಟ. ನೀವು ಅಲ್ಲಮ ವಚನ ಕೃತಯುಗದಲ್ಲಿ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದದಲ್ಲಿ. ಗುರುವ ವಂದಿಸುವವನೇ ದುಷ್ಟ. ಏಕೆಂದರೆ ಕರಿಕಾಲ ಹೋದೇನು ಕೃತಯುಗ ಬಂದೇನು ಗುರುವ ವಂದಿಸುವವನೇ ದುಷ್ಟ. ಕಲಿಯುಗ ಬಂತೇನು ಕಲಿಯುಗ ಬಂತೇನು ಶುಭ ಕಾಲ ಹೋತೇನು. ಗುರುವ ನಿಂದಿಸುವನೇ ಶಿಷ್ಟ. ಗುರುವನ್ನು ನಿಂದಿಸುವನೇ ಶಿಷ್ಟ ಅಂದ್ರೆ ಕಲಿಕಾಲ ಅಂತ. ಮುಖವತ್ತ ತಿರುವದೆ ಮನೆ ಬಿಟ್ಟು ಹೋಗದೆ. ಮುಖವತ್ತ ತಿರುವದೆ ಮನೆ ಬಿಟ್ಟು ಹೋಗದೆ. ಕೋಪವ ಬಿಟ್ಟು ಬಾರಾಜಿ. ಕೋಪವ ಬಿಟ್ಟು ಬಾರಾಜಿ. ಪಂಚಾಯಿತಿ ಕಲಸದೆ ಕೋರ್ಟಿಗೆ ಕರೆಯದೆ ನನ್ನೊಡನಾಗು ಬಾ ರಾಜಿ. ಪ್ರೀತಿಯಿಂದ ರಾಜಿ ಮಾಡಿಕೊಂಡ ಬಾನು. ಸರ್ವ ಧರ್ಮದ ತೋಟ. ಇದು ವರ್ತಮಾನದ ಒಂದು ಅದ್ಭುತವಾದ ವಿಡಂಬನೆ. ಸರ್ವ ಧರ್ಮದ ತೋಟ ಬೃಹದಾದ ಭಾರತ. ಸರ್ವ ಧರ್ಮದ ತೋಟ ಬೃಹದಾದ ಭಾರತ. ಜಗದೊಳಗೆ ಉಪದೇಶವಲ್ಲ ಜಗದೊಳಗೆ ಉಪದೇಶವಲ್ಲ. ಭಾರತೀಯರು ತಾವು ನಡೆಯದೆ ಪರರಿಗೆ ಮಾಡುವರು ಉಪದೇಶವಲ್ಲ. ಭಾರತೀಯರು ತಾವು ನಡೆಯದೆ ಪರರಿಗೆ ಮಾಡುವರು ಉಪದೇಶವೆಲ್ಲ. ಆಗದವರು ಯಾರೋ ಗಂಡ ಹೆಂಡರ ನಡುವೆ ಬತ್ತಿಟ್ಟು ಹೋದರು ನೋಡು. ಆಗದವರು ಯಾರೋ ಗಂಡ ಹೆಂಡರ ನಡುವೆ ಬತ್ತಿಟ್ಟು ಹೋದರು ನೋಡು. ಜಗಳಾಡಿ ದೂರಾಗಿ ಗಂಡ ಹೆಂಡರ ಮುಖ ಬತ್ತಿಟ್ಟು ಹೋದವು ನೋಡು. ಹೀಗೆ ಕಡೆಯ 2ನೇ ಸಾಲಿನ ಕೊನೆಯ ಪದ, 4ನೇ ಸಾಲಿನ ಕೊನೆಯ ಪದ ಇಡೀ ಚೌಪದಿಗಳಿಗೆ ಒಂದು ಅರ್ಥವನ್ನ, ಒಂದು ಪಂಚ್ ಕೊಡ್ತಕ್ಕಂಥ, ಚಕ್ಕನೆ ಓದಗನಿಗೆ ಒಂದು ಬುದ್ಧಿಗೆ ಒಂದು ಬೆಳಕನ್ನ ಕೊಡ್ತಕ್ಕಂಥದ್ದು ಚೌಪದಿಗಳ ವೈಶಿಷ್ಟ್ಯತೆ. ಇಲ್ಲಿ ಈ ಚೌಪದಿಗಳಲ್ಲಿ ಸುಮಾರು 10ರಿಂದ 12 ಪದಗಳನ್ನು ಮಹಾಭಾರತ ಉದ್ದೇಶ ಇಟ್ಕೊಂಡು ಬರ್ತಾರೆ. ಬಹಳ ಚಂದ. ಇಡೀ ಮಹಾಭಾರತ 4 ಸಾಲ ಹೇಳ್ತಾರೆ ಮೆಟ್ರಿಸ. ಸಂಧಾನಕ್ಕೊಪ್ಪದೆ ಪಾಂಡವರಿಗೆ ಭಾಗ ಕೊಡಲಿಲ್ಲ 4-5 ಊರು. ಸಂಧಾನಕ್ಕೊಪ್ಪದೆ ಪಾಂಡವರಿಗೆ ಭಾಗ ಕೊಡಲಿಲ್ಲ 4-5 ಊರು. ಅದಕ್ಕಾಗಿ ಭೀಮನು ಕೋಪದಿ ಗದೆಯಿಂದ ಅದಕ್ಕಾಗಿ ಭೀಮನು ಕೋಪದಿ ಗದೆಯಿಂದ ಮುರಿದನು ಕೌರವನೂರು. ಕೌರವರ ಸಂಹಾರ ಮಾಡಿದ. ಅಂದ್ರೆ ಇಲ್ಲಿ ಒಂದು ಕಾವ್ಯವನ್ನ, ದೊಡ್ಡ ಕಾವ್ಯವನ್ನ 4 ಸಾಲುಗಳಲ್ಲಿ ಕಟ್ಟಿಕೊಡ್ತಕ್ಕಂಥದ್ದು. ಕವಿ ಬದುಕಿದ್ದಾಗ ಜನರಾರು ಗಮನಿಸದೆ ಮೆರವಣಿಗೆ ಮಾಡಲೇ ಇಲ್ಲ. ಕವಿ ಬದುಕಿದ್ದಾಗ ಜನರಾರು ಗಮನಿಸದೆ ಮೆರವಣಿಗೆ ಮಾಡಲೇ ಇಲ್ಲ. ಕವಿ ಸತ್ತು ಹೋದಾಗ 4 ಜನಗಳ ಹೊತ್ತು ಮೆರವಣಿಗೆ ಮಾಡಿದರಲ್ಲ. ಕಾವ್ಯದ ವ್ಯಂಗ್ಯವೂ ಹೌದು, ಸಾಹಿತ್ಯದ ವ್ಯಂಗ್ಯವೂ ಹೌದು, ವರ್ತಮಾನದ ವ್ಯಂಗ್ಯವೂ. ಇಲ್ಲಿ ಈ ರೀತಿಯಾಗಿ ಹಲವು ಸಂವೇದನೆಗಳನ್ನು, ನೀವು ಇಂಥ ವಿಷಯಗಳಿಲ್ಲ ಅಂತಲ್ಲ, ಸರ್ವಜ್ಞ ಹೇಗೆ ಎಲ್ಲ ಬಗೆಯ ವಚನಗಳನ್ನು ಕಟ್ಟಿಕೊಂಡಿದ್ದಾರೋ, ಹೇಗೆ DVG ಅವರು ಮಂಕುತಿಮ್ಮಕ್ಕದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಕಟ್ಟಿಕೊಂಡಿದ್ದಾರೋ, ಇಲ್ಲಿ ನನ್ನನಿಸಿದ ಮಟ್ಟಿಗೆ ಈ ಚೌಪದಿಗಳು ಎಮ್ಮೆ ತಮ್ಮನ ಕಗ್ಗದ ಮುಂದುವರಿದ ಭಾಗ ಅಂತ ನಾನು ಭಾವಿಸ್ತೇನೆ. ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ನಾನು ಅದನ್ನ ಓದಿದವನಾದ್ರಿಂದ ಮತ್ತು ಅದನ್ನು ಓದಿದ ಮೇಲೆ ಚೌಪದಿಗಳನ್ನ ಬೇರೊಂದು ಫಾರ್ಮೆಟ್ ನಲ್ಲಿ ಕಟ್ಟಿಕೊಳ್ಳೋಣ. ಇದೊಂದು ಹೊಸ ಪ್ರಯೋಗ, ಕನ್ನಡದಲ್ಲಿ ಹೊಸ ಪ್ರಯೋಗ ಇದೆ. ಇವತ್ತು ಹಳೆಗನ್ನಡವನ್ನು ಹೇಳುವಂಥದ್ದು, ಬರೆಯುವಂಥದ್ದೇ ಬಹಳ ದೂರದ ಮಾತು. ಅದು ಇಂತಹ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಹಳೆಯವನ್ನೇ ಇಟ್ಕೊಂಡು ಆ ಪ್ರಕಾರಗಳನ್ನು ಮತ್ತೆ ಜೀವಂತ ಇಡುವಂತಹ
ಒಂದು ಸಾರ್ಥಕ ಕೆಲಸದಲ್ಲಿ ಮೆಟ್ರಿಯವರು ಇದ್ದಾರೆ. ಮದುವೆಯಾಗದ ಮುನ್ನ ಹೆತ್ತಂತ ಕರುಣನ ಗಂಗೆಗೆ ಬಿಟ್ಟೆಲ್ಲ ಕುಂತಿ. ಮದುವೆಯಾಗದ ಮುನ್ನ ಹೆತ್ತಂತ ಕರುಣನ್ನ ಗಂಗೆಗೆ ಬಿಟ್ಟೆಲ್ಲ ಕುಂತಿ. ತೊಟ್ಟ ಬಾಣವ ಮತ್ತೆ ತೊಡಬೇಡವೆಂತೆಂದು, ತೊಟ್ಟ ಬಾಣವ ಮತ್ತೆ ತೊಡಬೇಡವೆಂತೆಂದು ಕರುಣನ ಕೊಲ್ಲಿಸಿ ಕುಂತಿ. ಕುಂತಿ ಅನ್ನೋ ಪದ ಅವರು ಬಳಸ್ತಕ್ಕಂಥದ್ದು. ಚಿನ್ನದ ಬಳೆಗಳ ಸರಗಳ ತೊಟ್ಟಾಳೆ ನೋಡು ಪಕ್ಕದ ಮನೆಯಾಗಿ. ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳ ಭಾವನೆ. ಚಿನ್ನದ ಬಳೆಗಳ ಸರಗಳ ತೊಟ್ಟಾಳೆ ನೋಡು ಪಕ್ಕದ ಮನೆಯಾಗಿ, ನೀವೆಂದು ಮಾಡಿಸಿ ತಂದನಿಗೆ ಕೊಡ್ತೀರಿ ಎಂದು ಕಾಣುಗಳು ಮನೆಯಾಗಿ. ಪಕ್ಕದ ಮನೆಯಾಗಿ ಕೊಟ್ಟಿರ್ತೀರಿ, ನನಗೆ ಯಾವಾಗ ಕೊಡ್ತೀರಿ ಅಂತ ಮನೆಯಾಗಿ ಕೇಳ್ತಾರೆ. ಕೇಳುವುದಾದರೆ ಕೇಳು ಮಹಾಭಾರತ ಕರ್ಣಂ ರಸಾಯನಮ್ಮಂತೆ. ಕೇಳುವುದಾದರೆ ಕೇಳು ಮಹಾಭಾರತ ಕರ್ಣ ರಸಾಯನಮ್ಮಂತೆ. ಸ್ನೇಹಕ್ಕೆ, ದಾನಕ್ಕೆ, ಯುದ್ಧಕ್ಕೆ ಶೂರನು ಕರ್ಣ ರಸಾಯನ. ಕರ್ಣ ರಸಾಯನ. ನಂಬಿಕೆ ಇರಬೇಕು, ಇಲ್ಲದೆ ಹೋದರೆ ತಂಬಿಗೆ ಇರಬೇಕು. ನಂಬಿಕೆ ಇರಬೇಕು, ಇಲ್ಲದೆ ಹೋದರೆ ತಂಬಿಗೆ ಇರಬೇಕು. ನಂಬಿಕೆ ಇರಬೇಕು, ಇಲ್ಲದೆ ಹೋದರೆ ನಂಬಿಕೆ ಇರಬೇಕು. ಮೊದಲೆಲ್ಲ ಹಳೆ ಮಾತಿರ್ತದೆ, ಊರಾಗಿದ್ರೆ ನಂಬಿಕೆ ಇರಬೇಕು, ಊರು ಬಿಟ್ಟರೆ ತಂಬಿಗೆ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀರು ಬಿಡ್ಲಿಕ್ಕ ತಂಬಿಗೆ ಬೇಕು ಅಂತ ಹೇಳುವಾಗ ಹಿರಿಯರೆಲ್ಲ ಹೇಳ್ತಾರೆ. ಈಗ ಊರಾಗಿದ್ರೆ ನಂಬಿಕೆ ಇರಬೇಕು, ಊರು ಬಿಟ್ಟರೆ ಬಾಟ್ಲಿ ಇರಬೇಕು. ಅಂದ್ರೆ ಇಲ್ಲಿ ಕುಮಾರವ್ಯಾಸ ಭಾರತ ಬರೆದನ್ನು ಗದುಗಿನ ಭಾರತ ಭಾಮಿನಿಯಲ್ಲಿ, ಕವಿ ಚನ್ನಶರಣನು ಬರೆದನು ಪ್ರೀತಿಯ ಮಡುಗುತ್ತ ಭಾಮಿನಿಯಲ್ಲಿ. ಚನ್ನಶರಣ ಶರಣಪ್ಪ ಮೆಟ್ರಿಯವರು ಭಾಮಿನಿ ಪ್ರಕಾರಗಳಲ್ಲಿ, ಕಾವ್ಯ ಪ್ರಕಾರಗಳಲ್ಲಿ, ಯಾಕಂದ್ರೆ ಭಾಮಿನಿ ಅನ್ನೋದು ಹೇಳುವಂಥದ್ದು ನಿಮಗೆ ಹಾಡಲಿಕ್ಕೆ, ಆಡಲಿಕ್ಕೆ ಮತ್ತು ಹೇಳಲಿಕ್ಕೆ ಸೊಗಸಾದಂತಹ ಆ ಪದ್ಯ ಪ್ರಕಾರ, ಅದೊಂದು ಲಯಬದ್ಧವಾದ ರಚನೆ. ಇಲ್ಲಿ ಈ ತೆರನಾದ ಪ್ರಯೋಗಗಳನ್ನ ನಮ್ಮ ಮೆಟ್ರಿ ಸರ್ ಈ ಚದುರ ಪದಗಳಲ್ಲಿ ಮಾಡಿದ್ದಾರೆ. ಸಾಕಷ್ಟು ಇವೆ, 282 ಬಹಳಷ್ಟು ಸೊಗಸಾಗಿ ವ್ಯಂಗ್ಯ. ನನಗೆ ಖುಷಿಯಾಗಿದೆ ವಾಸ್ತವವನ್ನು ಕಟ್ಟಿಕೊಡೋದು ಸುಲಭ ಅಲ್ಲ, ಆದರೆ ಸಮಕಾಲೀನ ಬದುಕಿನ ವ್ಯಂಗ್ಯವನ್ನು ಇಟ್ಕೊಂಡು ಅವರು ಇಲ್ಲಿ ಈ ರೀತಿಯಾದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮೆಟ್ರಿ ಸರ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಅವರ ಈ ಪ್ರಾಚೀನ ಕಾವ್ಯ ಪ್ರಕಾರಗಳ ಬರವಣಿಗೆ ನಿರಂತರವಾಗಿ ಮುಂದುವರಲಿ. ಬಹುಶಃ ನಮ್ಮ ತಲೆಮಾರಿಗೆ ಇದೊಂದು ಒಳ್ಳೆಯ ಮೇಲ್ಪಂಕ್ತಿ ಮೆಟ್ರಿ ಸರ್. ಯಾಕಂದ್ರೆ ಯಾವನ್ನ ಕೇವಲ ಪಠ್ಯದಲ್ಲಿ ಓದ್ತಿದ್ವೋ ಅವುಗಳನ್ನು ನಮ್ಮ ಬದುಕಿನ ಕಾವ್ಯ ಪ್ರಕಾರಗಳನ್ನಾಗಿ ಮಾಡಿಸಿಕೊಂಡಿರ್ತಕ್ಕಂಥದ್ದು ಮೆಟ್ರಿ ಸರ್ ಅವರು. ಆಗಲೇ ಒಂದು ಚರ್ಚೆ ಇಟ್ಕೊಂಡು ರಮೇಶ್ 2 ಸಲ ಕೇಳಿದ, ಸರ್ ನೀವು ವಯಸ್ಸಿನ ಬರೋದು ಈ ಬರೆದರು ಅಂತ. ಅದಕ್ಕೆ ನಾನಂದೆ ಅವ್ರ ಮದುಮಗ ಆಗಿ ಫಸ್ಟಿಗೆ ಬರ್ಬೇಕಾದ್ರೆ ನೀವು ಮದುಮಗ ಸಾಗಿ ಇಲ್ಲ, ನಾನು ಮುದಿಮಗ ಅಲ್ಲ ಮೆಟ್ರಿ ಸರ್. ಎರಡೂ ಅಲ್ಲ, ಅವರ ಸದಾ ಚಿರನೂತನ ಕವಿ, ಕವಿಯ ವರ ಪ್ಲಸ್ ಕವಿ ಎರಡೂ ಇದ್ದಾರೆ ಅವರು. ಯಾಕಂದ್ರೆ ಮೆಟ್ರಿ ಸರ್ ಕವಿಯಾದವನಿಗೆ ಒಂದು ಅನುಕೂಲ ಇದೆ, ಅದನ್ನು ಹೇಳಿ ಮಾತಾಡ್ಬೋದು. ಕವಿಯಾದವನು ಕವಿಯಾಗಿ ತನಿಸ್ಕೊಳ್ಬೇಕಾದ್ರೆ ಒಳ್ಳೆ ಅನುಕೂಲ ಇದೆ. ಏನು ಗೊತ್ತಾ, ಕವಿಯಾಗೋದಕ್ಕೆ ಮುಂಚೆ ಕವಿ ಮಗುವಾಗಬೇಕು. ಮಗುವಾಗಿದ್ರೆ ನಾವು ಕಾವ್ಯವನ್ನ ಭಾವತೀವ್ರತೆಯಿಂದ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ಅನುಭವವನ್ನು ಅನುಭವಿಸ್ಬೇಕಲ್ಲ. ಮಗುವಾಗಬೇಕಂದ್ರೆ ಮುಗ್ಧತೆ ಇರಬೇಕು. ಮಗು ಏನೂ ಗೊತ್ತಿರಲ್ಲ. ಆ ಮಗು ಎಲ್ಲರೂ ಒಂದೇ ರೀತಿ ನೋಡ್ತಾರೆ. ನೀವೊಂದು ಮಗುವನ್ನ ಎತ್ತಿ ಬಿಸಾಕಿದ ಮೇಲೆ ತೂರ್ತೀರಿ ಮಗನು, ಅದು ನಗುತ್ತಿರ್ತದೆ. ಯಾಕೆ ನಗುತ್ತದೆ? ನಮ್ಮನ್ನ ಯಾರು ತೂರಿದ ನಗುತ್ತೇವೆ ನಾವಲ್ಲ, ಮಗು ಮಾತ್ರ ನಗುತ್ತದೆ. ಯಾಕೆ ನಗುತ್ತದೆ? ಅದಕ್ಕೆ ನಾವು ಕೆಳಗಿಂದ ಹಿಡಿತೀವಿ ಅನ್ನೋ ಗ್ಯಾರಂಟಿ, ಕಾನ್ಫಿಡೆನ್ಸ್. ನಾನು ಹಿಡಿತೇನೆ, ಕೊಡಂಗಿಲ್ಲ ಅಂತ ನಗುತ್ತಿರ್ತದೆ. ಹಾಗೆ ಮಗುವಾಗಬೇಕು ಕವಿ. ಹರೆ ನೋಡುದು ಆಗ್ಬೇಕು ಕವಿ. ಹರೆ ನೋಡೋದ್ರೆ ಕಾವ್ಯ ಕವಿತೆ ಹುಟ್ಟದೇ ಇಲ್ಲ. ಹುಚ್ಚು ಕೋಡಿ ಮನಸ್ಸು ಅತಿ ನಾರದ ವಯಸ್ಸು. ಅಂದ್ರೆ ತಾರುಣ್ಯ ಅನ್ನೋದು ದೇಹಕ್ಕೆ ಸಂಬಂಧಿಸಿದಲ್ಲ, ಅದು ಮನಸ್ಸಿಗೆ ಸಂಬಂಧಿಸಿದ. ಸರ್ ಯಾವಾಗಲೂ ಯುವಕರೇ
ನಾವು ಸಾಮಾನ್ಯವಾಗಿ ಲೌಕಿಕವಾಗಿ ಮಾತಾಡ್ತೇವೆ ಅಷ್ಟೇ. ಮೆಟ್ರಿಕ್ ಸರ್ ಹುಡುಗಿದ್ದಾಗ ಅವ್ರು ಯಾವಾಗ ಚುಟುಕು ಕೇಳಿದಾಗ ಎಂತ ಚುಟುಕು ಬರೀತಾರಲ್ಲ ಕೋಲ್ಕರ್ ಸರ್ ಅಂತ ಚುಟುಕು ಸರ್ ಹೆಂಗ್ ಬರೀತಾರೆ ಸರ್ ಮೆಟ್ರಿಕ್ ಸರ್ ಚಂದ ಅನುಭವ ಬರೀತಾರೆ ಟಕ್ ಅಂತ ಯಾವ್ದೋ ಒಂದು ಪೋಲಿ ಬಗ್ಗೆ ಹೋಗಲು ಬರ್ತಾರೆ. ಇದೆಲ್ಲರಿಗೂ ಸಾಧ್ಯ ಆಗಲ್ಲ. ನಾನು ಮಗುವಾದ ಸ್ಥಿತಿಯಿಂದ ಮನಸ್ಥಿತಿ ಹೊರಗೆ ಬರ್ಬೇಕಾದ್ರೆ ಟೈಮ್ ತಗೊಳ್ತದೆ. ಒಬ್ಬ ಯುವಕನ ಮನಸ್ಥಿತಿಯಿಂದ ಆರೋಗ್ಯದಿಂದ ಹೊರಗೆ ಬರ್ಬೇಕಾದ್ರೆ ಟೈಮ್ ತಗೊಳ್ತದೆ. ಒಂದು ವೃದ್ಧಾಪ್ಯದ ಬೌದ್ಧಿಕತೆ, ಪ್ರೌಢತೆ, ಆ ಮಾತುವಿಕೆ ಕೂಡ ಅವರ ಅನುಭಾವಿ ಕಾಲದಲ್ಲಿ ತತ್ವಗಳನ್ನು ಬರ್ತಾರೆ, ಅವರು ವಚನಗಳನ್ನು ಬರ್ತಾರೆ, ಪುರಾಣಗಳನ್ನು ಬರ್ತಾರೆ. ಆ ಒಂದು ಅನುಭಾವಿಕತೆ ಅದು ಕೂಡ ಅವರ ಹೊಂದಿದೆ. ಯಾರು ಆಧ್ಯಾತ್ಮವನ್ನ ಆಳವಾಗಿ ಅರಿತಿರ್ತಾರೋ ಅವರಲ್ಲಿ ಅನುಭಾವಿಕತೆ ಇರ್ತದೆ. ಇಲ್ಲಿ ಅನುಭಾವಿಕತೆ ಇರ್ತದೋ ಅಲ್ಲಿ ವಿಶ್ವಪ್ರಜ್ಞೆ ಇರ್ತದೆ. ಇಡೀ ಲೋಕವನ್ನ ವಿಶ್ವಾತ್ಮಕತೆಯಲ್ಲಿ ಗ್ರಹಿಸುವಂಥದ್ದು. ಅಂದ್ರೆ ಎಲ್ಲರೂ ನನ್ನವರು, ಇಡೀ ಲೋಕವೇ ನಂದು ಅನ್ನುವಂತಹ ಭಾವ. ಅದನ್ನೇ ಕುವೆಂಪು ಅನಿಕೇತನ ಪ್ರಜ್ಞೆ ಅಂತ. ಅಂತಹ ಪ್ರಜ್ಞೆ ಇಟ್ಟುಕೊಂಡು ಸಾಹಿತ್ಯ ರಚನೆ ಮಾಡತಕ್ಕಂಥ ವಿರಳ ವ್ಯಕ್ತಿಗಳಲ್ಲಿ ಮೆಟ್ರಿಕ್ ಸರ್ ಒಬ್ಬರು. ಅವರಿಗೆ ಪ್ರಶಸ್ತಿ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥ ಕೊರಗು ಯಾರಿಗೂ ಇದು ಬೇಡ. ಬಹಳ ಜನರ ಮನಸ್ಸಲ್ಲಿ ಇದೆ, ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕವಿಗೆ ಅದ್ಭುತ ಸಹೃದಯ ಸಿಕ್ಕ ಸಾಕು. ಹಾಗಂತ ಅವ್ರಿಗೆ ಸಿಗಬಾರದು ಅಂತ ಉದ್ದೇಶ ಅಲ್ಲ. ಅವರನ್ನ ಕಾವ್ಯ ಆಯ್ದುಕೊಂಡಿದೆ, ಅವರ ಕವಿತೆಯನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ಮೆಟ್ರಿಕ್ ಸರ್ನ ಕಾವ್ಯ ಆಯ್ದುಕೊಂಡಿದೆ. ಆ ಕಾವ್ಯದೇವಿನೇ ಅವ್ರ ಮನೆವರೆಗೂ ಬರ್ತಾಳೆ. ಮೆರವಣಿಗೆ ಮಾಡಿಸೋ ದಿನ ಬಂದೇ ಬರ್ತದೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಾವೆಲ್ಲ ಸಮಾಧಾನವನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ಸಾಹಿತ್ಯದ ಬರವಣಿಗೆಯಲ್ಲಿ ತೊಡಗಿದಾಗ ಕೆಲವರಿಗೆ ಬೇಗ ಬರ್ತದೆ ಅವಕಾಶಗಳು, ಕೆಲವರಿಗೆ ಬೇಗ ಸಿಗಂಗಿಲ್ಲ. ನಾವು ಸಮಾಧಾನ ಪಟ್ಟು ಕಲ್ಯಾಣ ಕರ್ನಾಟಕ ಬಹಳ ಆನಂದವಾಗಿರ್ತೇವೆ. ಯಾಕಂದ್ರೆ ನಮಗೆಲ್ಲ ಲೇಟ್, ಸ್ವತಂತ್ರ ಲೇಟ್, ನಮಗೆಲ್ಲ ಲೇಟ್ ಆಗುತ್ತೆ. ಹಂಗಾಗಿ ವ್ಯಕ್ತಿಗತವಾಗಿ ನಮಗೆ ಬರೋದು ಕೂಡ ಲೇಟೇ. ಅದನ್ನ ಎಂಜಾಯ್ ಮಾಡೋಣ. ನಮಗೆ ಸರ್ ಇನ್ನಷ್ಟು ವೈವಿಧ್ಯಮಯವಾದ ಎಂದೋ ಬರಬೇಕಾಗಿತ್ತು, ಅದೇ ತಡವಾಗಿ ಬಂದಿದೆ. ಇನ್ನಷ್ಟು ಸತ್ವಪೂರ್ಣ, ಶಕ್ತಿಯುತ ಮತ್ತು ರಸಾತ್ಮಕವಾದ ಕಾವ್ಯಗಳು ಮೆಟ್ರಿಕ್ ಸರ್